ನಮಸ್ಕಾರ. GTV ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. ಮಾಗಡಿಯ ಗಂಗಾಧರೇಶ್ವರ ಪ್ರೌಢಶಾಲೆಯಲ್ಲಿ ಸಂಸ್ಥಾಪಕರ ದಿನಾಚರಣೆಯನ್ನು ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಗಂಗಾಧರೇಶ್ವರ ವಿದ್ಯಾಸಂಸ್ಥೆಯ ಸಂಸ್ಥಾಪಕರಾದ ಅಂದಾನಯ್ಯರವರ ಭಾವಚಿತ್ರಕ್ಕೆ ಪೂಜೆಯನ್ನು ಸಲ್ಲಿಸಿ ಪುಷ್ಪಾರ್ಚನೆ ಮಾಡುವುದರ ಮೂಲಕ ಸಂಸ್ಥಾಪಕರ ದಿನಾಚರಣೆಯನ್ನು ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಶಾಲೆಯ ಮುಖ್ಯ ಶಿಕ್ಷಕ ಮಹೇಶ್, ಶಿಕ್ಷಕರುಗಳಾದ ಶಿವಕುಮಾರ್, ಕೃಷ್ಣಮೂರ್ತಿ, ಸಿದ್ದಪ್ಪ, ಕುಮಾರ್, ಜಬೀರ್ ಹಾಗೂ ಶಿಕ್ಷಕಿಯರಾದ ರಮ್ಯಾ, ಪೂರ್ಣಿಮಾ ಮತ್ತು ನಿವೃತ್ತ ಮುಖ್ಯ ಶಿಕ್ಷಕ ದೊಡ್ಡಬಾನಗೆರೆ ಮಾರಣ್ಣ ಹಾಗೂ ಮಕ್ಕಳು ಭಾಗವಹಿಸಿದ್ದರು. ಮಾಗಡಿ ಪಟ್ಟಣದ ಕೋಟೆ ರಾಮೇಶ್ವರ ನಗರದಲ್ಲಿರ್ತಕ್ಕಂಥ ಗಂಗಾಧರೇಶ್ವರ ವಿದ್ಯಾಸಂಸ್ಥೆಯ ಗಂಗಾಧರೇಶ್ವರ ಬಾಲಕಿಯರ ಪ್ರೌಢಶಾಲೆ ಅಂತ ಹೇಳಿ 1986ರಲ್ಲಿ ಶಾಲೆ ಆರಂಭವಾಯಿತು. ಈ ಶಾಲೆಯನ್ನು ಆರಂಭ ಮಾಡಿದಂಥವರು ನಮ್ಮಂತಹ 70 ಕುಟುಂಬದ ಎಲ್ಲರಿಗೆ ಅನ್ನದಾತರಾದಂಥ ಪ್ರಾತಸ್ಮರಣೀಯರಾದಂಥ ಅನ್ನದಾನಯ್ಯನವರ ಪುಣ್ಯ ಸ್ಮರಣೆ ಇವತ್ತು ಹುಟ್ಟಿದ ದಿನ ಅಂತ ನಾವು ಮಾಡ್ತಾ ಇರ್ತೀವಿ, ಸಂಸ್ಥಾಪಕರ ದಿನ ಅಂತ ಮಾಡ್ತಾ ಇದ್ವು. ಈ ಶಾಲೆಯನ್ನು ಆರಂಭ ಮಾಡಿದಂಥ ಅನ್ನದಾನಯ್ಯನವರು ಕಡುಬಡತನ ಕುಟುಂಬದಲ್ಲಿ ಜನಿಸಿದವರು. ಸಿದ್ಧಗಂಗಾ ಮಠದ ಮಠಾಧ್ಯಕ್ಷರಾಗಿದ್ದ ನಡೆದಾಡುವ ದೇವರು ಅಂತಕ್ಕಂಥ ಪರಮ ಪೂಜ್ಯರು ಗುರುವಂದ್ಯರಾದಂಥ ನಮ್ಮಂಥವ್ರಿಗೆ ಅನ್ನ ಕೊಟ್ಟಂಥ ಡಾಕ್ಟರ್ ಶ್ರೀ 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 ಶಿವಕುಮಾರ ಮಹಾಸ್ವಾಮೀಜಿಯವರ ಸಿದ್ಧಗಂಗಾ ಮಠದಲ್ಲಿ ಇದ್ಕೊಂಡು ಓದ್ದವರು. ಕಡುಬಡತನದಲ್ಲಿ ಸ್ವಂತ ಬಲದ ಮೇಲೆ ಸರ್ಕಾರಿ ನೌಕರಿಯನ್ನು ಹಿಡಿದು ಆರೋಗ್ಯ ಇಲಾಖೆಯಲ್ಲಿ ಸಣ್ಣದೊಂದು ಹುದ್ದೆಗೆ ಸೇರಿ ದೊಡ್ಡ ಹುದ್ದೆಯಲ್ಲಿ ನಿವೃತ್ತರಾದರು. ತುಂಬ ಕಡು ಕಷ್ಟದಲ್ಲಿ ಬದುಕಿದಂಥವ್ರು ಅನ್ನದಾನಯ್ಯನವರು, ಪ್ರಾತಸ್ಮರಣೀಯರು. ಶ್ರೀಮತಿ ಚಿಕ್ಕಗಂಗಮ್ಮನವರನ್ನು ನಾನು ಸ್ಮರಣೆ ಮಾಡ್ಕೊಳ್ತೇನೆ. ಅನ್ನದಾನಪ್ಪನವರ ಎಲ್ಲ ವಂಶಸ್ಥರನ್ನು ಕೂಡ ಪ್ರಾತಸ್ಮರಣೆ ಮಾಡ್ಕೊಳ್ತೇನೆ. ಕಾರಣ ಇಷ್ಟೇ ಮಕ್ಕಳೇ, ಕೇಳಿಸ್ಕೊಳ್ಳಿ. ಬಡತನಕ್ಕೂ ವಿದ್ಯೆಗೂ ಸಂಬಂಧ ಇಲ್ಲ. ಯಾರು ಉಪವಾಸ ಇದ್ದು ಬೆಳಿತೀರಿ ಅವರೇ ವಿದ್ಯಾವಂತರಾಗೋಕ್ಕೆ ಸಾಧ್ಯ. ಹೊಟ್ಟೆ ತುಂಬ ಇಟ್ಟಿತ್ತು ಅಂದರೆ ಅವರು ಓದ್ತಾರೆ, ಕಷ್ಟಪಟ್ಟು ಓದ್ಕೊಳ್ಳಿ. ಅನ್ನದಾನಪ್ಪ ಮತ್ತು ಚಿಕ್ಕಗಂಗಮ್ಮನವರ ಕೃಪೆಯಿಂದ ನಾನು ಶಿಕ್ಷಕನಾಗೋದಕ್ಕೆ ಸಾಧ್ಯ ಆಯಿತು. ಮೊಟ್ಟ ಮೊದಲ ಬಾರಿಗೆ ಮಾಗಡಿ ಪಟ್ಟಣದಲ್ಲಿ ಬಾಲಕಿಯರಿಗಾಗಿ ಪ್ರತ್ಯೇಕವಾದಂಥ ಒಂದು ಪ್ರೌಢಶಾಲೆ ಆರಂಭ ಆಯಿತು. ಪ್ರೌಢಶಾಲೆ ಆರಂಭವಾದಂದಿನಿಂದಲೂ ಕೂಡ ನಮಗೆ ತುಂಬ ಕಿರಿಕಿರಿಗಳಿತ್ತು. ನಾವೆಲ್ಲರೂ ಹಳ್ಳಿಯಿಂದ ಬಂದಂಥವ್ರು ಶಿಕ್ಷಕರು. ಮುಖ್ಯೋಪಾಧ್ಯಾಯ ರಾಮಕೃಷ್ಣಯ್ಯನವರು, ಷಣ್ಮುಖರವರು, ಚೆನ್ನೇಗೌಡರು, ಸಿದ್ಲಿಂಗಯ್ಯನವರು, PT ರಂಗಯ್ಯನವರು, ಮತ್ತು PRG ಅಂತ ಹೇಳಿ ಒಬ್ಬರಿದ್ದರು, ಇದ್ರವರು ರಾಮಯ್ಯನವರು. ಇವರೆಲ್ಲರೂ ನಾವು ಪ್ರಾತಸ್ಮರಣೆ ಒಂದೇ ತಾಯಿ ಮಕ್ಕಳಂತೆ ಕೆಲಸ ಮಾಡ್ತಾ ಇದ್ವು. ಮೊದಲು ಮುಖ್ಯ ರಸ್ತೆ ಒಳಗಡೆ ಮುಖ್ಯ ರಸ್ತೆಯಲ್ಲಿತ್ತು, ಬಾಡಿಗೆ ಮನೆಯಲ್ಲಿ ಸುಬ್ರಹ್ಮಣ್ಯ ಸ್ವಾಮಿಗಳ ಮನೆಯಲ್ಲಿ ಬಾಡಿಗೆನಲ್ಲಿತ್ತು. ನಂತರ ಇಲ್ಲಿ ಜಮೀನನ್ನು ಕೊಂಡ್ಕೊಂಡು, ಈ ನಿವೇಶನ ಕೊಂಡ್ಕೊಂಡು ಪ್ರಾತಸ್ಮರಣಿ ಒಂಬಾಳಮ್ಮನಪೇಟೆ ಬ್ಯಾಂಕ್ ಸಿದ್ದಪ್ಪನವರು ನಮಗೆ ಕಡಿಮೆ ದರದಲ್ಲಿ ನಿವೇಶನವನ್ನು ಕೊಟ್ಟರು. ಅವರನ್ನು ಸ್ಮರಣೆ ಮಾಡ್ಕೊಳ್ಬೇಕು. ಅನ್ನದಾನಪ್ಪನವರಿಂದ ನಾವು ಕಲಿತಂಥದ್ದೇನು? ನಿಮಗೆಲ್ಲ ವಿದ್ಯೆ ಬಹಳ ಮುಖ್ಯ. ವಿದ್ಯೆ ಬಲ್ಲವ ತಾನು ಎಲ್ಲಿದ್ದರೂ ಸಲ್ಲುವ ಅಂತ. ಆಸ್ತಿ, ಅಂತಸ್ತು, ಒಡವೆ, ಆಭರಣ ಏನೂ ಬರೋದಿಲ್ಲ.
ನಿಮ್ಮಲ್ಲಿರ್ತಕ್ಕಂಥ ಜ್ಞಾನವೇ ಸಂಪತ್ತು. ಜ್ಞಾನ ಹೊಂದಿದ್ದು ನೀವೆಲ್ಲಿ ಬೇಕಾದರೂ ಬದುಕ್ತೀರಿ. ಒಬ್ಬ ರಾಜ ಒಂದು ರಾಜ್ಯದಲ್ಲಿ ಮಾತ್ರ ರಾಜನಾಗಿರ್ತಾನೆ. ವಿದ್ಯಾವಂತನಾದವನು, ವಿದ್ವನ್ಮಣಿಯಾದವನು, ಜ್ಞಾನದಾತನಾದವನು ಜಗತ್ತಿನ ಗೆಲ್ಲೋದ್ರೂ ಮನ್ನಣೆ ಇರುತ್ತೆ. ಅಂಥ ಅವಕಾಶವನ್ನು ಕಲ್ಪಿಸಿಕೊಟ್ಟಂಥ ಪ್ರಾತಸ್ಮರಣೀಯರಾದಂಥ ಅನ್ನದಾನಯ್ಯನವರ ಸ್ಮರಣೆಯನ್ನು ಮಾಡ್ಕೊಳ್ತಾ, ಅವರಿಗೆ 3 ಜನ ಗಂಡು ಮಕ್ಕಳಿದ್ದಾರೆ, ಮೊಮ್ಮಕ್ಕಳಿದ್ದಾರೆ. ಇಲ್ಲಿ ಆರಂಭದಲ್ಲಿ ಕಮಲಾನಗರದಲ್ಲಿ ಒಂದು ಶಾಲೆಯನ್ನು ತೆರೆದ್ರು, ಬಾಗಲಗುಂಟೆನಲ್ಲಿ ತೆಗೆದ್ರು, ಮತ್ತೆ ಪಾಲ್ಸಂದ್ರದ ಹತ್ರ ಇದು 4 ಶಾಲೆಗಳು ಇವತ್ತಿಗೂ ನಡೀತಾ ಇದೆ. ಯಾಕೆ ನಾವು ಅವರನ್ನು ಸ್ಮರಣೆ ಮಾಡ್ತೀವಿ ಅಂದರೆ, ಸರ್ಕಾರಿ ಆಸ್ಪತ್ರೆಯಲ್ಲಿ ಇದ್ದಾಗಲೂ ಕೂಡ ಯಾರೇ ಕಡುಬಡವ ರೋಗಿಗಳು ಬಂದರೂ ಕೂಡ ಔಷಧಿ ಉಪಚಾರಗಳನ್ನು ಮಾಡುವುದರ ಜೊತೆಗೆ ತಮ್ಮಲ್ಲಿ ಕೈಯಲ್ಲಿದ್ದುದನ್ನು ಕೊಟ್ಟು ಕಳಿಸ್ತಾ ಇದ್ರು. ನಿಮ್ಮಲ್ಲಿ ಮನವಿ ಮಾಡೋದು, ನಿಮ್ಮ ತಾಯಿ ತಂದೆ ಬಗ್ಗೆ ತುಂಬ ಗೌರವ ಇಟ್ಕೋಬೇಕು. ಕಾರಣ ಅಂದರೆ ಈ ಜಗತ್ತಿಗೆ ತಂದವರು ತಾಯಿ ತಂದೆ, ಕಣ್ಣಿಗೆ ಕಾಣುವ ನಿಜವಾದ ದೇವರು ತಾಯಿ ತಂದೆ. ಒಪ್ತಿರಲ್ಲ? ನೋಡಿ, ನೀವು ಇಲ್ಲಿದ್ರೆ ನಿಮ್ಮ ತಾಯಿ ಯೋಚನೆ ಮಾಡ್ತಾಳೆ, ನನ್ನ ಮಗು ಹೋಗಿದೆ ಶಾಲೆಗೆ, ಏನಾಯ್ತೋ ಹೆಂಗಿರ್ತದೋ ಅಂತ. ಸಂಜೆ ಮರಳಿ ಬರೋವರೆಗೂ ನಿಮ್ಮ ಮುಖವನ್ನು ನೋಡೋವರೆಗೂ ಆತಂಕ ಪಡ್ತಿರ್ತಾರೆ. ತಂದೆ ತಾಯಿಗಳ ಬಗ್ಗೆ ಸಂಪೂರ್ಣ ಗೌರವ ಇರಬೇಕು, ನೋಯಿಸಬಾರ್ದವ್ರನ್ನ. ಆಯಿತು, ಶಾಲೆಗೆ ಬಂದ ತಕ್ಷಣ ತಿದ್ದಿ ತೀಡಿ ಬುದ್ಧಿ ಹೇಳ್ತಕ್ಕಂಥ ಗುರುಗಳು ಇವ್ರು ಯಾರು ಆಕಾಶದಿಂದ ಬಂದವ್ರೇನಲ್ಲ, ನಿಮ್ಮಾಗೆ ಕಡುಬಡತನದಿಂದ ಬಂದವ್ರು ನಾವು. ಗುರುಗಳು ಹೇಳೋದನ್ನ ಆಸಕ್ತಿಯಿಂದ ಕೇಳಿಸ್ಕೊಳ್ಬೇಕು. ಅನುಮಾನ ಬಂದರೆ ಪ್ರಶ್ನೆ ಕೇಳಬೇಕು. ಪ್ರಶ್ನೆ ಪರಿಹಾರಕ್ಕಾಗಿ ನೀವೇನೋ ತಲಾಟೆ ಪ್ರಶ್ನೆ ಕೇಳಬಾರ್ದು. ಯಾರು ಪ್ರಶ್ನೆ ಕೇಳ್ತೀರಿ ಅವರನ್ನೇ ಶಿಕ್ಷಕರು ಗಮನಿಸ್ತಾರೆ ಬುದ್ಧಿವಂತೆ ಅಂತ. ಪ್ರಶ್ನಿಸುವ ಮೂಲಕ ಪಾಠವನ್ನು ಅರ್ಥ ಮಾಡ್ಕೊಳ್ಬೇಕು. ನಮಗೆ ವಹಿಸಿರ್ತಕ್ಕಂಥ ಕೆಲಸವನ್ನು ನಾವು ಜವಾಬ್ದಾರಿಯಿಂದ ಮಾಡಬೇಕು. ಅನ್ನದಾನಯ್ಯನಂಥವರು ಲಕ್ಷಕ್ಕೆ ಒಬ್ಬರೇ. ಹಾಗಾಗಿ ಕಷ್ಟಪಟ್ಟು ಹೋದ್ರಿ, ಬದುಕು ಕಟ್ಕೊಳ್ಳಿ. ಶಾಲೆಯನ್ನು, ಗುರುಗಳನ್ನು, ಅನ್ನದಾನಪ್ಪನವರನ್ನು ನೀವೆಂದು ಮರಿಬಾರದಂತೇಳಿ ನನಗೆ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ, ಅವರನ್ನು ಸ್ಮರಣೆ ಮಾಡೋಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ 100ಕ್ಕೆ 100 ಸತ್ಯ. ಅನ್ನದಾನಯ್ಯನವ್ರು ಇಲ್ದಿದ್ರೆ ನಾನು ಮಾಸ್ಟರ್ ಆಗ್ತಿರ್ಲಿಲ್ಲ, ನನ್ನ ಮಕ್ಕಳು ಕೂಡ 3 ಜನ ಶಿಕ್ಷಕರಾಗ್ತಿರ್ಲಿಲ್ಲ, ಬದುಕು ಕಟ್ಕೊಳ್ಳೋಕ್ಕಾಗ್ತಾ ಇರಲಿಲ್ಲ. ಅಂಥ ಪುಣ್ಯೋಪಜೀವಿಗೆ ಎಲ್ಲಿದ್ದರೂ ಕೂಡ ನಾವು ಮನತುಂಬಿ ಸ್ಮರಣೆ ಮಾಡ್ಕೊಳ್ತೇವೆ. ಅವ್ರ ಮಕ್ಕಳಿಗೆ, ಅವ್ರ ಮನೆಯವರಿಗೆ ಕರುಣಾಳು ದೇವರು ಒಳ್ಳೇದು ಮಾಡಲಿ. ಅವರು ಆರಂಭಿಸಿರುವ ಈ ಶಾಲೆಯಲ್ಲಿ ಓದ್ತಕ್ಕಂಥ ಮಕ್ಕಳು ಭವಿಷ್ಯತ್ ಭಾರತದ ರೂವಾರಿಗಳಾಗಲಿ. ನೀವೆಲ್ಲ ಬಹಳ ದೊಡ್ಡವರಾಗಬೇಕು. ಗಂಗಾಧರ ಶಾಲೆ ಓದಿದ ಮಕ್ಕಳು ಬಹಳ ದೊಡ್ಡವರಾದಾಗ ಅವರ ಆತ್ಮಕ್ಕೆ ಶಾಂತಿ ಬರುತ್ತೆ. ಕಲಿಸ್ಕೊಟ್ಟಂಥ ಗುರುಗಳಿಗೆ ಹೆಸರಾಗ್ತದೆ. ನಿಮಗೆಲ್ಲ ಒಳ್ಳೇದಾಗಲಿ. ಧನ್ಯವಾದಗಳು. ನಮ್ಮ ಹಂದಾನಪ್ಪನವರು ಈ ಶಾಲೆಯನ್ನು ಸಂಸ್ಥಾಪನೆ ಮಾಡಿದಾಗ 1985-86 ಸಾಲಿನಲ್ಲಿ ಈ ಶಾಲೆಯನ್ನು ಓಪನ್ ಮಾಡ್ತಾರೆ. ಸುಮಾರು 70-80 ಶಿಕ್ಷಕರಿಗೆ ಅನ್ನದಾತರಾಗಿ ಅವರಿಗೆ ಒಂದು ಉದ್ಯೋಗವನ್ನು ಕಲ್ಪಿಸ್ಕೊಡ್ತಾರೆ. ಅವರ ಕುಟುಂಬವನ್ನು ಸಾಕೋದಕ್ಕೆ ಒಂದು ಅನುವು ಮಾಡಿಕೊಡ್ತಾರೆ. ಅದೇ ರೀತಿ ಶಾಲೆಯಲ್ಲಿ 16,000 ಮಕ್ಕಳು ವಿದ್ಯೆಯನ್ನು ಕಲಿತು ಅವರ ಜೀವನವನ್ನು ರೂಪಿಸ್ಕೊಂಡಿದ್ದಾರೆ. ಒಳ್ಳೊಳ್ಳೆ ಸಮಾಜದಲ್ಲಿ ಒಳ್ಳೆಯ ಗೌರವವನ್ನು ಪಡ್ಕೊಂಡಿದ್ದಾರೆ. ಒಳ್ಳೆಯ ಉನ್ನತ ಅಧಿಕಾರಿಗಳಾಗಿದ್ದಾರೆ. ಹಾಗೆ ನೀವು ಕೂಡ ನಮ್ಮ ಇಂದಿನ ಮಕ್ಕಳಂತೆ ನೀವು ಕೂಡ ಚೆನ್ನಾಗಿ ಓದಿ ದೊಡ್ಡವರಾಗಿ ಒಳ್ಳೆಯ ಉನ್ನತ ಶಿಕ್ಷಣವನ್ನು ಪಡೆದು ನೀವು ಸಮಾಜದಲ್ಲಿ ಒಳ್ಳೆಯ ಗೌರವವನ್ನು ಪಡೆದುಕೊಳ್ಬೇಕಂತ ನಾನು ಹೇಳ್ಕೊಳ್ತೀನಿ ನಿಮ್ಮ ಹತ್ರ. ಯಾಕೆಂದರೆ ಎಲ್ಲ ಶಿಕ್ಷಕರು ನುರಿತವಾಗಿ ನಿಮಗೆ ಎಲ್ಲ ಪಾಠ ಪ್ರವಚನ ಮಾಡ್ತಾರೆ. ನಿಮಗೆ ಗೊತ್ತಾಗದ ವಿಚಾರನ ಪಾಠ ಮಾಡೋ ಸಂದರ್ಭದಲ್ಲೇ ನಿಂತು ಪ್ರಶ್ನೆಯನ್ನು ಮಾಡಿದ್ರೆ ಆ ಒಂದು ವಿಚಾರ ನಿಮಗೆ ನೇರವಾಗಿ ಮೈಂಡ್ಗೆ ಹೋಗುತ್ತೆ. ಅದು ನೀವು ಕೊನೆವರೆಗೂ ಕೂಡ ಅದು ಮರೆಯೋಕ್ಕಾಗೋದಿಲ್ಲ. ಆ ವಿಚಾರವನ್ನು ಚರ್ಚೆ ಮಾಡಬೇಕು. ಚರ್ಚೆ ಮಾಡಿ ವಿದ್ಯೆಯನ್ನು ಕಲ್ತ್ಕೊಂಡ್ರೆ ಮಾತ್ರ ನೀವು ಮುಂದೆ ಒಂದು ದೊಡ್ಡ ವ್ಯಕ್ತಿಗಳಾಗಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳ್ತಾ 2 ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮಾತು ಶ್ರೀ ಅನ್ನದಾನಯ್ಯನವರ ಪುಣ್ಯ ಸ್ಮರಣೆಯನ್ನು ನಾವು ಮಾಡ್ತಾ ಇದ್ದೀವಿ ಅವರ ಹುಟ್ಟುಹಬ್ಬದ ಪ್ರಯುಕ್ತ. ಈಗಾಗಲೇ ಮಾರಣ್ಣ ಸರ್ ಹೇಳಿದ ಹಾಗೆ ಅತ್ಯಂತಹ ಕಡು ಬಡವದಿಂದ ಬಂದರೂ ಸುಧಾ ಅಂತಹ 85ರ ಇಸವಿಯಲ್ಲೇ ಅವರು ತಮ್ಮಲ್ಲಿರ್ತಕ್ಕಂತಹ ಹಣವನ್ನು ಹಾಕಿ ಶಾಲೆಗಳನ್ನ ತೆಗೆದು ಬಡ ಹೆಣ್ಣು ಮಕ್ಕಳಿಗೆ, ಮುಖ್ಯವಾಗಿ ಮಾಗಡಿಲಿ ಅವಾಗ ಹೆಣ್ಣು ಮಕ್ಕಳು ಶಾಲೆ ಅನ್ನೋದೇ ಇಲ್ವಂತೆ. ಹೆಣ್ಣು ಮಕ್ಕಳಿಗೆ ವಿದ್ಯಾಭ್ಯಾಸ ಕಲಿಸೋದಕ್ಕೆ ಬಹಳ ಜನ ಹಿಂದೇಟಾಗ್ತಾಯಿದ್ರು.
ಅಂತಹ ಸಮಯದಲ್ಲೇ ಹೆಣ್ಣು ಮಕ್ಕಳ ಶಾಲೆಯನ್ನು ತೆಗೆದು ಆ ಮಕ್ಕಳುಗಳ ಭವಿಷ್ಯವನ್ನು ಉಜ್ವಲಗೊಳಿಸಬೇಕು ಅಂತಕ್ಕಂತಹ ಒಂದು ಉನ್ನತ ಉದ್ದೇಶವನ್ನು ಇಟ್ಕೊಂಡು ಪೂಜ್ಯರು ಇಲ್ಲಿ ಮಾಗಡಿಯಲ್ಲಿ ಹೆಣ್ಣು ಮಕ್ಕಳ ಶಾಲೆಯನ್ನು ತೆಗೆದ್ರು. ಒಟ್ಟು ನಮ್ಮ 4 ಸಂಸ್ಥೆಗಳಿದ್ದಾವೆ. ಬಾಗಲಕೋಟೆಯಲ್ಲಿದೆ, ಬೆಂಗಳೂರಲ್ಲಿ 2 ಇದೆ, ಮಾಗಡಿಲಿ 1 ಇದೆ. ಈ 4 ಸಂಸ್ಥೆಗಳನ್ನು ಸಹ ಎಲ್ಲ ಬಡ ಮಕ್ಕಳಿಗಾಗೆ ತೆಗೆದಿರತಕ್ಕಂತಹ ಸಂಸ್ಥೆಗಳು. ಉಚಿತವಾಗಿ ಎಲ್ಲ ಸಂಸ್ಥೆಗಳಲ್ಲೂ ಉಚಿತವಾದಂತಹ ಶಿಕ್ಷಣವನ್ನು ಕೊಡ್ತಾ ಇದ್ದಾರೆ ಅಂತಕ್ಕಂಥದ್ದು. ಶ್ರೀಯುತ ಅನ್ನದಾನಿಯವರು ಒಂದು ದೊಡ್ಡ ಆಲದ ಮರ ಇದ್ದಂಗೆ ಅವರು. ಅದರಲ್ಲಿ 70 ಶಿಕ್ಷಕ ಕುಟುಂಬದವರು, ಅವ್ರ ಮಕ್ಕಳು ಮತ್ತು ಸಾವಿರಾರು ಲಕ್ಷಾಂತರ ವಿದ್ಯಾರ್ಥಿಗಳು ಆ ಮರದ ನೆರಳಿನಲ್ಲಿ ಇದುವರೆಗೂ ಆಶ್ರಯವನ್ನು ಪಡಿತಾ ಇದ್ದಾರೆ. ಮುಂದೆನೂ ಸುದ ಲಕ್ಷಾಂತರ ಮಕ್ಕಳು ಅದರ ನೆರಳಿನಲ್ಲಿ ಆಶ್ರಯವನ್ನು ಪಡಿತಾ ಇದ್ದಾವೆ ಅಂತಕ್ಕಂಥದ್ದು. ಅದು ಇಲ್ಲಿ ಓದಂತಹ ವಿದ್ಯಾರ್ಥಿಗಳು ದೊಡ್ಡ ದೊಡ್ಡ ಹುದ್ದೆಯಲ್ಲಿದ್ದಾರೆ, ಅವರ ಬದುಕನ್ನು ಕಟ್ಕೊಂಡಿದ್ದಾರೆ. ಅವ್ರ ಕುಟುಂಬ, ಅವ್ರ ಸಂಸಾರ, ಅವ್ರ ತಂದೆ ತಾಯಿ ಸಲೋದಕ್ಕೆ ಕಾರಣವಾಗಿದೆ ಅಂತಕ್ಕಂಥದ್ದು. ಈಗ ಎಲ್ಲರೂ ಯೋಚನೆ ಮಾಡೋದಕ್ಕೂ ಮತ್ತು ಪೂಜ್ಯ ಅನ್ನದಾನಿಯವರು ಯೋಚನೆ ಮಾಡೋದಕ್ಕೂ ಭಾರಿ ವ್ಯತ್ಯಾಸ ಇದೆ. ಈಗ ಅವ್ರ ಮಕ್ಕಳು ಅವ್ರು ನೋಡ್ಕೋಬೇಕು ಅನ್ನೋ ಭಾವನೆ ಅವರಲ್ಲಿ ಬರಲಿಲ್ಲ. ಬಡ ಮಕ್ಕಳು ನಮ್ಮ ಮಕ್ಕಳಿದ್ದಂಗೆ ಅಂತ ಇಟ್ಕೊಂಡು ಬಡ ಮಕ್ಕಳ ಏಳಿಗೆಗಾಗಿ ತಮ್ಮ ಹಣವನ್ನು ಅದಕ್ಕಾಗಿ ವ್ಯಯ ಮಾಡಿದ್ದಾರೆ. ಈಗ ಸುಪುತ್ರರಾದಂತಹ ಅವರ ಪುತ್ರರು ಸುಧಾ, ಸೋಮಣ್ಣವರು ಸುಧಾ ಅದೇ ದಾರಿಯಲ್ಲೇ ನಡೀತಾ ಇದ್ದಾರೆ. ಅವರು ಸಹ ಶಾಲೆ ಒಂದು ಉಳಿಸ್ಕೊಳ್ರಪ್ಪ, ಬಡ ಮಕ್ಕಳಿಗೆ ಹೆಲ್ಪ್ ಆಗಲಿ, ಯಾವುದೇ ಒಂದು ಅಭಿಲಾಷೆ ಇಲ್ಲದೇ ಅವರು ಸಹ ಅವರ ತಂದೆಯ ಹಾಕ್ಕೊಟ್ಟಂತಹ ದಾರಿಯಲ್ಲಿ ಸಾಗ್ತಾ ಇದ್ದಾರೆ. ನಾವು ಸುಧಾ ಇದರಿಂದ ಪ್ರೇರಿತರಾಗಿ ಅನೇಕ ಜನಗೆ ಒಂದು ಒಳ್ಳೆ ಕೆಲಸ ಮಾಡೋದಾದರೆ ಒಂದು ಒಳ್ಳೆ ಕೆಲಸಕ್ಕೆ ಸಹಾಯವನ್ನು ನೀಡಬೇಕು ಅಂತ ಹೇಳ್ತಾ, ಅದರಲ್ಲೂ ನಮ್ಮ ಮಾರಣ್ಣ ಸರ್ ನಮಗೇನಾರ ಬೇಕು ಅಂತಂದರೆ ನಮ್ಮ ಮೊದಲು ನೆನಪಾಗೋದೇ ಮಾರಣ್ಣ ಸರ್. ಮೊದಲೇ ಫೋನ್ ಹಾಕೋದು ಅವ್ರಿಗೆ, ಸರ್ ಇಂಥ ಒಂದು ಸಹಾಯ ಬೇಕು. ಅವರು ಯಾವತ್ತೂ 24 ಗಂಟೆ ನಮ್ಮ ಜೊತೆ ಇರ್ತಾರೆ. ಮಕ್ಕಳುಗಳಿಗೆ ಒಳ್ಳೇದು ಮಾಡಬೇಕು ಅಂತಂದರೆ ನಮ್ಮ ಜೊತೆ ನಿಂತು ನಮ್ಮ ಹೆಜ್ಜೆ ಆಗ್ತಾರೆ ಅಂತ ಹೇಳ್ತಾ ಇಷ್ಟು ಮಾತನಾಡಲು ಅವಕಾಶ ಮಾಡಿಕೊಟ್ಟಂತಹ ನಿಮ್ಮೆಲ್ಲರಿಗೂ ವಂದಿಸ್ತಾ ನನ್ನ 2 ಮಾತನ್ನು ನಾನು ಮುಗಿಸ್ತೀನಿ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ GTV ನ್ಯೂಸ್ ಕನ್ನಡವನ್ನು. ವಂದನೆಗಳು.